ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತಮಿಳ್ ಸಿನಿಮಾ ಬಗ್ಗೆ ಮಾತಾಡೋಣ. ಅದು ರಿಲೀಸ್ ಆಗಿ ಆಲ್ರೆಡಿ ಸ್ವಲ್ಪ ದಿನ ಆಗೋಯ್ತು. ಬೇರೆ ಯಾರ್ದಲ್ಲ, ಈ ನಮ್ಮ ಸೂರ್ಯ ಸರ್ದು, ತಮಿಳ್ ಸೂರ್ಯ ಸರ್ದು ರೀಸೆಂಟಾಗಿ ರಿಲೀಸ್ ಆಗಿದೆ. ಕರುಪು ಅನ್ನೋದು ಒಂದು ಸಿನಿಮಾ. ಸೊ ಅದು ನಮ್ಮ ಕನ್ನಡದಲ್ಲಿ ಏನು ರಿಲೀಸ್ ಆಗಿಲ್ಲ, ಅದು ತಮಿಳು ಮತ್ತು ತೆಲುಗಲ್ಲಿ ರಿಲೀಸ್ ಆಗಿದೆ. ಸೊ ಆ ಸಿನಿಮಾ ಬಗ್ಗೆ ಮಾತಾಡೋಣ. ಸೊ ಅದೇನಪ್ಪ ಅಂತಂದರೆ, ಅದು ಒಂದು ದೇವ್ರ ಬಗ್ಗೆ ಸಿನಿಮಾ. ಸೊ ಅನ್ಯಾಯ ನಡಿಬೇಕಾದ್ರೆ ಭಗವಂತ ದೇವ್ರಿಗೆ ಹತ್ರ ಬೇಡ್ಕೊಂಡಾಗ ಭಗವಂತ ದೇವ್ರು ನಮಗೆ ಹೇಗೆ ಬಂದು ಸಹಾಯ ಮಾಡ್ತಾನೆ ಅನ್ನೋದೇ ಈ ಸಿನಿಮಾ ಅಲ್ಲಿ ತೋರಿಸಿದ್ದಾರೆ. ಸೊ ಸಿನಿಮಾ ಸ್ಟೋರಿ ಏನಿಲ್ಲ, ಸೀದಾ ಸಾದಾ ಒಂದು ಸ್ಟೋರಿ, ಬಟ್ ಚೆನ್ನಾಗಿದೆ, ನೋಡೋದಕ್ಕಾಯಿತು. ಆಮೇಲೆ ಇದರಲ್ಲಿ ಸೂರ್ಯ ಸರ್ ಆ್ಯಕ್ಷನ್ ಸೀಕ್ವೆನ್ಸ್ ಆಯಿತು. ಆಮೇಲೆ ಅವರು ಕರುಪು ಸ್ವಾಮಿ ರೂಪದಲ್ಲಿ ಬಂದು ಅವರು ಹೇಗೆ ಇದನ್ನು ಬಗೆಹರಿಸ್ತಾರೆ ಅನ್ನೋದನ್ನು ಭಾಳ ನೀಟಾಗಿ ತೋರಿಸಿದ್ದಾರೆ. ಡೈರೆಕ್ಟರ್ ಬಂದ್ಬಿಟ್ಟು ಈ RJ ಬಾಲಾಜಿ ಅನ್ನೋರು. ಅದರಲ್ಲಿ ಅವರು ಒಂದು ಅಪೋಸಿಟ್ ಕ್ಯಾರೆಕ್ಟರ್ನ ಅವರು ಕೂಡ ನಿಭಾಯಿಸಿದ್ದಾರೆ. ಸೊ ಅದ್ರ ಜೊತೆ ತ್ರಿಷಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಮತ್ತು ತ್ರಿಷಾ ಹೀರೋನಿ ಅಂತ ಏನಲ್ಲ, ಸೊ ಅವರು ಒಂದು ಸಿನಿಮಾದಲ್ಲಿ ಅವರು ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆ ಕ್ಯಾರೆಕ್ಟರ್. ಸೊ ಅವರು ಏನಾಗುತ್ತೆ ಅಂದರೆ ಇದರಲ್ಲಿ, ಸೊ ಒಂದು ಅಪ್ಪ ಮಗಳು ಬರ್ತಾರೆ. ಸೊ ಅಜ್ಜ ಮೊಮ್ಮಗಳು ಬರ್ತಾರೆ. ಸೊ ಅಜ್ಜ ಮೊಮ್ಮಗಳು ಏನು ಮಾಡ್ತಾರೆ, ಮೊಮ್ಮಗಳಿಗೆ ಏನೋ ಒಂದು ಸ್ವಲ್ಪ ತೊಂದರೆ ಇರುತ್ತೆ, ಮೆಡಿಕಲ್ ತೊಂದರೆ ಇರುತ್ತೆ. ಸೊ ಅವಳಿಗೆ ಆಪ್ರೇಷನ್ ಮಾಡಿಸ್ಬೇಕಾದಾಗ ಅದಕ್ಕೊಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂದಾಗ ಅಜ್ಜ ಏನು ಮಾಡ್ತಾನೆ, ಅವ್ರ ಗ್ರ್ಯಾಂಡ್ ಫಾದರ್ ಒಂದು ಸ್ವಲ್ಪ ಮನೇಲಿರೋ ಬಂಗಾರನೆಲ್ಲ ತೊಗೊಂಡ್ಬಿಟ್ಟು ಆಡ ಇಟ್ಬಿಟ್ಟು ಮೊಮ್ಮಗಳಿಗೆ ನಾವು ಆಪ್ರೇಷನ್ ಮಾಡಿಸೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ಇದಕ್ಕೆ ಬರ್ತಾರೆ, ಪೇಟೆಗೆ ಬರ್ತಾರೆ, ಸಿಟಿಗೆ ಬರಬೇಕಾದ್ರೆ ಏನು ಮಾಡ್ತಾರೆ, ನಡು ರೋಡಲ್ಲಿ ಅವ್ರನ್ನ ದರೋಡೆ ಮಾಡಿಬಿಡ್ತಾರೆ ಕಳ್ಳರು. ಸೊ ದರೋಡೆ ಮಾಡಿದಾಗ ಏನಾಗುತ್ತೆ, ಅವ್ರೇನು ಮಾಡ್ತಾರೆ, ದರೋಡೆ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗ ಅದು ತುಂಬ ವ್ಯಾಲ್ಯೂಬಲ್ದು ಪೌಂಡ್ ಆಗಿ ಭಾಳ ತುಂಬ ಬಂಗಾರ ಇರುತ್ತೆ, ಲಕ್ಷಾಂತರ ರೂಪಾಯಿ ಹಣದ್ದು. ಸೊ ಅಲ್ಲಿ ಏನು ಮಾಡ್ಬಿಡ್ತಾರೆ, ಅಲ್ಲಿಂದ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಿಂದಾನೇ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಅವ್ರಿಗೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಮ್ಮದು ಇಷ್ಟೊಂದು ಪೌಂಡ್ಸ್ ಎಲ್ಲ ಹಿಂಗೆ ನಮ್ಮದು ಬಂಗಾರ ಇದು ದರೋಡೆ ಮಾಡಿಬಿಟ್ಟಿದ್ದಾರೆ, ಸೊ ದಯಮಾಡಿ ನಮಗೆ ಕೊಡಿಸಿ, ನಮ್ಗೆ ಹುಡುಕೊಡಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಹ್ಞೂ ಅಂತ ಕಂಪ್ಲೇಂಟು ತೊಗೊತಾರೆ. ಅಲ್ಲಿ ಒಬ್ಬ ಕರಪ್ಟೆಡ್ ಆಫೀಸ್ ಮೇಡಮ್ ಅವರು ಇರ್ತಾರೆ. ಸೊ ಮೇಡಮ್ ಅವ್ರು ಏನು ಮಾಡ್ತಾರೆ, ಎಲ್ಲನೂ ಅಲ್ಲಿ ಇರೋ ಕಳ್ಳರನ್ನೆಲ್ಲ ಕರೆದುಬಿಟ್ಟು ಇವರ ಅಂತ ಕೇಳ್ತಾರೆ. ಬಟ್ ಆದರೂ ಅವ್ರೇನು ಯಾರೇನು ಬಾಯಿ ಬಿಟ್ಟಿರಲ್ಲ. ಬಟ್ ಅಜ್ಜನೇ ಪರ್ಸ್ನಲ್, ನಾನು ಯಾಕೆ ಬಂಗಾರ ಸಿಟಿಗೆ ತೊಗೊಂಬಂದಿದ್ದೆ, ನಾನು ಏನು ಮಾಡ್ಬೇಕಂದಾಗ ಅದನ್ನು ಅವ್ರಿಗೆ ಕಳ್ಳರಿಗೆ ಹೇಳ್ಕೊತಾನೆ, ಅವ್ನ ದುಃಖನೇ ಹೇಳ್ಕೊತಾನೆ, ಹಿಂಗೆ ನನ್ನ ಮೊಮ್ಮಗಳಿಗೆ ಆಪ್ರೇಷನ್ ಮಾಡೋಕ್ಕೋಸ್ಕರ ಬಂದಿದ್ದೆ ನಾನು. ಸೊ ಹಾಗಾಗಿ ತೊಗೊಂಬಂದಿದ್ದೆ ನಾನು, ಅದನ್ನು ನೀವು ದರೋಡೆ ಮಾಡಿಬಿಟ್ಟಿದ್ದೀರ, ನೀವು ಯಾರಿದ್ದೀರೋ ನನಗೆ ಕೊಟ್ಬಿಡಿ. ಯಾಕಂದರೆ ಅವತ್ತು ನೀವು ಯಾರಂತ ನನಗೆ ಗೊತ್ತಿಲ್ಲ, ಬಟ್ ಅವತ್ತು ನೀವೆಲ್ಲರೂ ಮಾಸ್ಕ್ ಹಾಕ್ಕೊಂಬಿಟ್ಟಿದ್ರಿ, ನಾನು ನಿಮ್ಮ ಯಾರ ಮೇಲೂ ಬ್ಲೈಮ್ ಮಾಡೋಕ್ಕೆ ಹೋಗಲ್ಲ. ಸೊ ದಯಮಾಡಿ ನೀವು ನನ್ನ ಬಂಗಾರ ನನಗೆ ವಾಪಸ್ ಕೊಟ್ಬಿಡಿ. ಯಾಕಂದ್ರೆ ನನ್ನ ಮೊಮ್ಮಗಳ ಆಪ್ರೇಷನ್ ಮಾಡಿಸ್ಬೇಕು, ಅವಳಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಇಲ್ಲ ಅಂದರೆ ಅವಳು ಭಾಳ ತೊಂದರೆ ಆಗುತ್ತೆ ಜೀವಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಬಟ್ ಅದು ಕಳ್ಳರೇ ಅವ್ರು ಏನು ಮಾಡ್ಬಿಡ್ತಾರೆ, ಕರುಣೆ ತೋರ್ಬಿಟ್ಟು ನಾವೇ ಮಾಡಿದ್ದೀವಿ ಅಂತ ಬಂಗಾರ ಅಷ್ಟು ಕೊಡ್ತಾರೆ. ಸೊ ಅದು ಏನು ಮಾಡ್ತಾರೆ, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಇವ್ರು ಪೊಲೀಸರು ಏನು ಮಾಡ್ಬಿಡ್ತಾರೆ, ಒಳಗಡೆನೆ. ಸೊ ಅದರಲ್ಲಿ ಏನು ಮಾಡ್ಬಿಡ್ತಾರೆ, ಸ್ವಲ್ಪ ಬಂಗಾರನ ತೆಗೆದು ಇಟ್ಕೊಂಡ್ಬಿಟ್ಟು ಅವರು ಮಾರಿ ತಿಂದು ಮಜಾ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು ವಾಪಸ್ ಕೊಟ್ಟಿದ್ದು ಇಷ್ಟೇ ಬಂಗಾರ. ಸೊ ಆಮೇಲೆ ಇದು ಕೋರ್ಟಲ್ಲಿ ಅಫಿಡೇಟ್ ಮಾಡಿಬಿಟ್ಟು ನೀವು ಇದನ್ನು ತೊಗೋಬೇಕು, ಈ ಬಂಗಾರನ ತೊಗೋಬೇಕು, ಯಾಕಂದರೆ ಇದು ಕಂಪ್ಲೇಂಟ್ ಆದಮೇಲೆ ಇದು ರೂಲ್ಸು ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿಂದ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ RJ ಬಾಲಾಜಿ ಮೀಟ್ ಮಾಡ್ತಾರೆ. RJ ಬಾಲಾಜಿ ಡೈರೆಕ್ಟರ್ ಕೂಡ ಈ ಸಿನಿಮಾಲಿ ಒಂದು ಕ್ಯಾರೆಕ್ಟರ್ ಕೂಡ ನಿಭಾಯಿಸಿದ್ದಾರೆ, ಅವರೇ ಡೈರೆಕ್ಟರ್. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಸ್ವಲ್ಪ ದಿನ ಕಳೀತಾನೆ. ಇವರು ಆ ಅಜ್ಜನ ಮೊಮ್ಮಗಳನ್ನ ಇಟ್ಕೊಂಡ್ಬಿಟ್ಟು ಇವರು ಬಿಂದಾಸಾಗಿ, ಇವರು ಸ್ವಲ್ಪ ಲಾಯರ್ಸ್ ಆನೆಸ್ಟಾಗಿ ಇರ್ತಾರೆ, ಸ್ವಲ್ಪ ಲಾಯರ್ಸ್ ಜೀವ ತಿನ್ನೋರು ಇರ್ತಾರೆ. ಅಂಥದ್ರಲ್ಲಿ ಇವನೊಬ್ಬರು ಜೀವ ತಿನ್ನೋ ಲಾಯರ್ ಇವನು RJ ಬಾಲಾಜಿ. ಸೊ ಇವನು ಜೀವ ತಿನ್ನೋ ಮನುಷ್ಯ ಆಗಿರ್ತಾನೆ. ಸೊ ಇವನೇನು ಮಾಡ್ಬಿಡ್ದಾನೆ, ಅವ್ರು ಸುಮ್ಮನೆ ಸುತ್ತಿಸೋದು, ದಿನ ಕರೆಸೋದು. ಸೊ ಮತ್ತು ಬಿರಿಯಾನಿ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿರಿಯಾನಿ ತಿನ್ನೋದು, ಅದು ದುಡ್ಡೆಲ್ಲ ಈ ಅಜ್ಜನ ಕಡೆನೇ ಕಟ್ಸೋದು, ಹಂಗೆಲ್ಲ ಜೀವ ತಿಂತಿರ್ತಾರೆ, ಸುಮ್ಮನೆ ತಳ್ಳೋದು. ಸೊ ಅವನೇ ಬೇಸರ ಆಗ್ಬಿಟ್ಟು ಹೋಗ್ಲಿ ಅನ್ನೋದು.
ಆ ದೃಷ್ಟಿಯಿಂದ ಮಾಡ್ತಿರ್ತಾನೆ. ಸೊ ಒಂದಿನ ಏನಾಗುತ್ತೆ, ಅಜ್ಜನ ಸಾಕಾಗಿ ಹೋಗ್ಬಿಡುತ್ತೆ, ಮೊಮ್ಮಗಳಿಗೂ ಅದು ಮೀರಿ ಹೋಗ್ಬಿಡುತ್ತೆ ಮೆಡಿಕಲ್ ಕಂಡೀಷನ್. ಒಂದಿನ ಏನು ಮಾಡ್ತಾನೆ, ಕೋಟೆ ಎದುರುಗಡೆ ಕರುಪು ಸ್ವಾಮಿದು ಒಂದು ದೇವಸ್ಥಾನ ಇರುತ್ತೆ. ಅಲ್ಲಿ ಹೋಗಿ ಕೇಳ್ಕೊತಾನೆ ಕರುಪು ಸ್ವಾಮಿ. ಸಹಜವಾಗಿ ಒಬ್ಬ ಮನುಷ್ಯ ಮಾಡುವಂಥ ಕೆಲಸನೇ. ಸೊ ಅವನೇನು ಮಾಡ್ತಾನೆ, ಹೋಗಿ ಅವನ ಕೈಯಿಂದ ಮೀರಿದಾಗ ಹೋಗಿ ಭಗವಂತನ ಹತ್ರ ಬೇಡ್ಕೊತಾನೆ. ಭಗವಂತನ ಹತ್ರ ಬೇಡ್ಕೊಂಡಾಗ ಅವಾಗ ಕರುಪು ಸ್ವಾಮಿ ಅವನಿಗೆ, ನನ್ನ ಭಕ್ತಿ ಹಿಂಗಾಗಿದೆ, ಸೊ ನಾನು ಒಂದು ಸ್ವಲ್ಪ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮನುಷ್ಯ ರೂಪದಲ್ಲಿ ಬಂದು ಅವ್ರು ಸಹಾಯ ಮಾಡೋಕ್ಕೆ ಇಷ್ಟಪಟ್ಟಾಗ ಏನಾಗ್ಬಿಡುತ್ತೆ, ಅದು RJ ಬಾಲಾಜಿಗೆ, ಯಾಕಂದರೆ ಒಬ್ಬ ಪವರ್ಫುಲ್ ಮನುಷ್ಯ ಕಂಡಾಗ ಒಬ್ಬ ಅಡ್ವೊಕೇಟ್ಗೆ ಡೌಟ್ ಬರೋದು ಸಹಜ, ಇವನು ಮನುಷ್ಯನ ಏನು ಅಂತ. ಅವಾಗ ಅದು ಡೌಟ್ ಬಂದಾಗ ಇವರು ಇಲ್ಲ, ಇದು ಕರುಪು ಸ್ವಾಮಿ, ಇದು ದೇವರು ಅಂದ್ಬಿಟ್ಟು ಅವನಿಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ, ದೇವ್ರಿಗೆ ಚಾಲೆಂಜ್ ಆಗ್ತಾನೆ. ನೋಡಿ ಅವನು ಅವ್ನು ಹೇಳ್ತಾನೆ, RJ ಬಾಲಾಜಿ ನಾನು ಸಾಲ್ವ್ ಮಾಡಿಬಿಡ್ತೀನಿ, ಬಟ್ ನೀವು ಹೋಗಿ ನೀವು ಇದು ಮಾಡಬೇಡಿ. ಅವನು ಇಲ್ಲ, ನ್ಯಾಯವಾದ ರೀತಿಯಲ್ಲಿ ನೀವು ಮಾಡಬೇಕು ಅಂತ ಅವ್ರಿಗೆ ಹೇಳ್ತಾನೆ RJ ಬಾಲಾಜಿ. ಇಲ್ಲಿ ನ್ಯಾಯದ ರೀತಿಯಲ್ಲಿ ನಾವು ಈ ಕೋರ್ಟಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಕೋರ್ಟ್ ಇರೋದೇ ಈ ಥರ, ಬರೀ ಸುಳ್ಳು ಹೇಳಬೇಕು, ಈ ಥರ ಕಮಿಷನ್ ಕೊಡಬೇಕು, ಆ ರೀತಿಯಲ್ಲಿ ಈ ಕೋರ್ಟ್ ನಡ್ಕೊಂಡು ಬಂದ್ಬಿಟ್ಟಿದೆ. ಸೊ ನಾವು ಇಲ್ಲಿ ನ್ಯಾಯ ರೀತಿಯಲ್ಲಿ ಹೋರಾಡ್ತೀವಿ ಅಂದರೆ ಅವ್ರದ್ದು ಬಂಗಾರ ಅವ್ರಿಗೆ ಸಿಗಲ್ಲ. ಸೊ ಹಾಗಾಗಿ ನಾನು ಕೊಡಿಸ್ತೀನಿ, ನೀನು ಹೋಗು ಅಂತ ದೇವ್ರು ಕೇಳ್ಕೊತಾನೆ. ಬಟ್ ಅವರು ಇಲ್ಲ, ಅದು ನ್ಯಾಯ ರೀತಿಯಲ್ಲಿ ನಡೀಬೇಕು ಅಂತ ಕರುಪು ಸ್ವಾಮಿ ಹೇಳ್ತಾನೆ. ಬಟ್ ಅವಾಗ ಅವನು, ಹಾಗಾದ್ರೆ ನನ್ನ ಕೈಲಿ ಇದು ಆಗಲ್ಲ, ಬಟ್ ನೀವು ಮಾಡ್ತೀನಿ ಅಂದರೆ ಮಾಡಿ, ನಿಮಗೊಂದು ಚಾಲೆಂಜು ಅಂತ ಹೇಳ್ತಾನೆ. ಚಾಲೆಂಜು ಅಂದಾಗ ಏನು ಮಾಡ್ತಾನೆ, ಸೊ ನೀವು ನಿಮ್ಮ ಯಾವುದೇ ಪವರ್ ಯೂಸ್ ಮಾಡಲಾರಂಗೆ ನಾವೊಬ್ಬ ಕಾಮನ್ ಮ್ಯಾನ್ ಆಗಿ ಇಲ್ಲಿ ಹೋರಾಡಿ ನೀವು ತೋರಿಸಿ ಅಂತ. ಸೊ ಆವಾಗ ನಿಧಾನಕ್ಕೆ ಏನಾಗುತ್ತೆ, ಸೊ ಅಲ್ಲಿಂದ ಪೈಪೋಟಿ ಸ್ಟಾರ್ಟ್ ಆಗುತ್ತೆ. ಯಾವುದದು ನಿಜ ಮತ್ತು ಸುಳ್ಳು, ಸತ್ಯ ಮತ್ತು ಸುಳ್ಳಿನ ಹೋರಾಟ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದೇವ್ರ ಮಧ್ಯ ಮನುಷ್ಯನ ನಡಬರ್ಕಿರೋ ಜಂಜಾಟಿನ ಆಟ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನಿಧಾನಕ್ಕೆ ಹೋಗುತ್ತೆ. ಆದರೂ ಅಲ್ಲಿಂದ ಪವರ್ ಯೂಸ್ ಮಾಡೋ ದೇವ್ರು ಬರ್ತಾನೆ, ಒಬ್ಬ ಕಾಮನ್ ಹೋರಾಟಗಾರನಾಗಿ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಲಾಯರ್ ಆಗಿ. ಸೊ ಅಲ್ಲಿ ನಿಧಾನಕ್ಕೆ ಏನಾಗ್ಬಿಡುತ್ತೆ, ಸೊ ಅಲ್ಲಿ ಕರುಪು ಸ್ವಾಮಿಗೆ ಗೆಲ್ಲಕ್ಕಾಗಲ್ಲ, ಯಾಕಂದರೆ ಆತ ನಿಜ ಇದರಿಂದ ಹೋರಾಡ್ತಾ ಇರ್ತಾನೆ. ಅಲ್ಲಿ ಕೋರ್ಟಲ್ಲಿ ಭಯಂಕರ ಕರಪ್ಷನ್ ಇರುತ್ತೆ. ಅಲ್ಲಿ ಎಲ್ಲ ಜಡ್ಜ್ ಎಲ್ಲರೂ ದುಡ್ಡು ತಿನ್ನೋರು ಆಗ್ಬಿಟ್ಟಿರ್ತಾರೆ. ಸೊ ಆಗ ದುಡ್ಡು ತಿನ್ನೋರು ಆಯಿತು, ಆಮೇಲೆ ಅಲ್ಲಿ ಸತ್ಯಕ್ಕೆ ಬೆಲೆನೇ ಇರಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅದೊಂದು ಕೇಸ್ ಭಾಳ ತೊಂದರೆನೇ ಆಗೋಗುತ್ತೆ. ಕೊನೆಯ ಮೂಮೆಂಟಲ್ಲಿ ಏನೋ ಮಾಡಿ ಹೋರಾಟ ಮಾಡಿ ಆದರೂ ಗೆಲ್ತಾರೆ. ಬಟ್ ಅಷ್ಟೊತ್ತಿಗೆ ಅಲ್ಲಿ ಮೊಮ್ಮಗಳಿಗೆ ಮೆಡಿಕಲ್ ಕಂಡೀಷನ್ ಮೀರಿ ಹೋಗ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ಅಲ್ಲಿಗೆ ಅದು ಆ ಕೇಸ್ ಮುಗಿದೋಗುತ್ತೆ, ಅಲ್ಲಿಗೆ ದೇವ್ರು ಸೋತೋದ ಅಂತ ಹೇಳ್ಬಿಟ್ಟು ಬಾಲಾಜಿ ಅವನಿಗೆ ಮತ್ತೆ ಇದು ಮಾಡ್ಬಿಡ್ತಾನೆ, ನೀ ಸೋತೋದೆ, ಇಲ್ಲಿ ನಿನ್ಗೆ ಗೊತ್ತಾಗ್ಲಿಲ್ವಾ, ನೋಡಿ ಇಲ್ಲಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಇದು ಮಾಡ್ತಾನೆ, ಟೀಸ್ ಮಾಡ್ತಾನೆ. ಅವಾಗ ಮತ್ತೆ ಏನಾಗುತ್ತೆ, ಮತ್ತೊಂದು ಕೇಸ್, ಈ CM ಹುಮ್ಮನ್ ರೈಸರ್ ಆಗಿರ್ತಾನೆ, ಅವನೊಂದು PAಗೆ ಕಾಡ್ಸಿರ್ತಾನೆ. ಅವಳು ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿರ್ತಾನೆ. ಅವಳು ಒಂದು ಕೋರ್ಟಲ್ಲಿ ಒಂದು ಕೇಸ್ ಹಾಕಿರ್ತಾಳೆ. ಆ ಕೇಸ್ ಯಾರೂ ತೊಗೊತಿರಲ್ಲ, ಯಾಕಂದರೆ ಅಲ್ಲಿ ಪವರ್ಫುಲ್ ಪೊಲಿಟಿಷಿಯನ್ ಆಗಿರ್ತಾನೆ. ಸೊ ಹಾಗಾಗಿ ಏನು ಮಾಡ್ತಾನೆ, ಇದು ಕೇಸ್ನ ಕರುಪು ಸ್ವಾಮಿ ತೊಗೊಂಡು ಪವರ್ನ ಯೂಸ್ ಮಾಡಿ ಹೋರಾಡಿ ಗೆಲ್ತಾರೆ. ಗೆದ್ದಾದ ಮೇಲೆ ನಿಧಾನಕ್ಕೆ, ಬಟ್ ಅಲ್ಲಿಂದ ಗೊತ್ತಾಗುತ್ತೆ, ಅಲ್ಲಿಂದ ನಿಧಾನಕ್ಕೆ ಅವ್ರನ್ನ ವಿತೌಟ್ ಪವರ್ ಹಾಕಿ ಏನು ಮಾಡೋಕ್ಕಾಗಲ್ಲ ಈ ಭೂಮಿ ಮೇಲೆ ಅಂತ ಗೊತ್ತಾಯಿತು. ಸೊ ಹಾಗಾದ್ಮೇಲೆ ಮತ್ತೆ ನೀವು ಈ ಥರ ಮಾಡಾದ್ಮೇಲೆ ನಾನು ಭೂಮಂಡಲಕ್ಕೆ ಬಂದು ನಿಮ್ಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಸೊ ದಯಮಾಡಿ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಸಹಾಯ ಮಾಡಿ, ಆಮೇಲೆ ಸತ್ಯದಿಂದ ಇರಿ ಯಾವಾಗಲೂ, ದಯಮಾಡಿ ಯಾರಿಗೂ ಮೋಸ ಮಾಡಬೇಡಿ ಅನ್ನೋದನ್ನು ಈ ಸಿನಿಮಾಲಿ ನೀಟಾಗಿ ತೋರಿಸಿದ್ದಾರೆ. ಮತ್ತು ಆಮೇಲೆ ಈ ಸಿನಿಮಾಲ್ಲಿ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಆಮೇಲೆ ತುಂಬ ರೋಮಾಂಚಕ ಸಾಂಗ್. ಇದರಲ್ಲಿ ಮೇನ್ ಬಂದು ಸಾಂಗಲ್ಲಿ ಓವರ್ ಆಲ್ ಸಿನಿಮಾ ಇದಾಗಿದೆ, ಡಿಪೆಂಡ್ ಆಗಿದೆ. ಸೂರ್ಯ ಕ್ಯಾರೆಕ್ಟರ್ ಓವರ್ ಆಲ್ ಸಾಂಗ್ ಮೇಲೆ ಡಿಪೆಂಡ್ ಆಗಿದೆ. ಆ್ಯಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಇದೆ, ಪರವಾಗಿಲ್ಲ. ಬಟ್ ಓವರ್ ಆಲ್ ಪ್ರೀವಿಯಸ್ ಅವ್ರ ಮೂವಿ ಕಂಪೇರ್ ಮಾಡಿದ್ರೆ ಈ ಸಿನಿಮಾಲಿ ಒಂದು ಸ್ವಲ್ಪ ಕಡಿಮೆ. ಬಟ್ ಓವರ್ ಆಲ್ ಸಿನಿಮಾ ಡಿಪೆಂಡ್ ಆಗಿರೋದು ಸಾಂಗ್ ಮೇಲೆ. ಆಮೇಲೆ ಸಿನಿಮಾ ಒಂದೇ ಅಂತಲ್ಲ, ಸೂರ್ಯ ಸರ್ ಕ್ಯಾರೆಕ್ಟರ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲಿ ಅವರ ಬರೋ ಅವತಾರ, ಅವ್ರು ತೋರಿಸೋ ಕಣ್ಣು, ಆಮೇಲೆ ಅವರು ತೋರಿಸೋ ಡ್ಯಾನ್ಸ್ ಆಯಿತು, ಅದರಲ್ಲಿ ದೇವಿ ಕರುಪು ಸ್ವಾಮಿ ಇದೆಲ್ಲ ಅಲಂಕಾರ ಆಯಿತು, ಅದೇ ಒಂದು ಸ್ವಲ್ಪ ರೋಮಾಂಚನ ನಮ್ಗೆ ಆ ಸಿನಿಮಾಲಿದೆ. ಆಮೇಲೆ ಇದರಲ್ಲಿ ಟ್ವಿಸ್ಟ್ ಟರ್ನ್ಸ್ ಸಿನಿಮಾಲಿ ಇದೆ, ಏನಂದರೆ ಇದೆ ಯಾವಾಗಲೂ ಸುಳ್ಳು ಮತ್ತು ಸತ್ಯದ ಪೈಪೋಟಿ.
ಸೊ ಇದೆ. ಸೊ ಬಟ್ ನೀಟಾಗಿದೆ. ಬಟ್ ಇದರಲ್ಲಿ ಒಂದು ನನಗನ್ಸಿದ್ದು ಏನಂತ ಅಂದರೆ, ಇದು ಸೂರ್ಯ ಸರು ಭಾಳ ಪವರ್ಫುಲ್. ಅವ್ರು ಮಾಡಿರೋ ಪ್ರೀವಿಯಸ್ ಸಿನಿಮಾ ಎಲ್ಲ ಭಯಂಕರ ಒಂದು ನ್ಯೂ ಸ್ಕ್ರೀನ್ ಪ್ಲೇ, ಒಂದು ನ್ಯೂ ಸ್ಟೋರಿ ಲೈನ್ ಇರೋವಂಥ ಪ್ರತಿಯೊಂದು ಸಿನಿಮಾ ನಾವು ಆ ರೀತಿಯಲ್ಲಿ ಚೂಸ್ ಮಾಡೋ ಮನುಷ್ಯ ಅವರು. ಭಯಂಕರ ಅವರು ಸಿನಿಮಾ ಕಣ್ಣು ಮುಚ್ಚಿ ನಂಬಿ ಒಳಗಡೆ ಹೋಗುವಂಥ ಸಿನಿಮಾ ಚೂಸ್ ಮಾಡ್ತಾನೋ ಒಂದು ಗ್ಯಾರಂಟಿ ಮನುಷ್ಯ ಅವ್ರಿಗೆ, ಆಡಿಯನ್ಸ್ ಅವ್ರಿಗೆ, ಸಿನಿಮಾ ಪ್ರಿಯಕರಿಗೆ ಅವರು ಒಬ್ಬರ ಗ್ಯಾರಂಟಿ ಮನುಷ್ಯ ಅವರು. ನೀವು ಕೊಟ್ಟಿರೋ ದುಡ್ಡಿಗೆ ನಾನು ವರ್ತೇಬಲ್ ಸಿನಿಮಾ ಕೊಡ್ತೀನಿ ಅನ್ನೋ ಗ್ಯಾರಂಟಿ ಮನುಷ್ಯ ಅವರು. ಸೊ ಹಾಗಾಗಿ ಈ ಸಿನಿಮಾ ಚೆನ್ನಾಗಿದೆ. ಯಾಕಂದರೆ ಕರುಪಸ್ವಾಮಿ ಬಗ್ಗೆ ಅವ್ರು ತೋರಿಸಿದ್ದಾರೆ, ಚೆನ್ನಾಗಿದೆ. ಸತ್ಯ ಮತ್ತು ಸುಳ್ಳಿನ ಬಗ್ಗೆ, ಹೋರಾಟ ಬಗ್ಗೆ ತೋರಿಸಿದ್ದಾನೆ. ಮತ್ತು ಕೊನೆಗಾಲದಲ್ಲಿ ಭಗವಂತ ನಿಮಗೆ ಕೈ ಹಿಡಿತಾನೆ, ನಿಮ್ಮ ಪರವಾಗಿ ಹೋರಾಡ್ತಾನೆ ಅನ್ನೋದು ಎಲ್ಲ ತೋರಿಸಿದ್ದಾರೆ, ಚೆನ್ನಾಗಿದೆ. ಬಟ್ ಇನ್ನು ಸಿನಿಮಾ ರೀತಿಯಲ್ಲಿ ಓಕೆ ಚೆನ್ನಾಗಿದೆ. ಬಟ್ ಆ್ಯಸ್ ನಮ್ಮ ಸೂರ್ಯ ಸರ್ಗೆ ಕಂಪೇರ್ ಮಾಡಿದ್ರೆ ಅವ್ರಿಗಿರೋ ಇಮೇಜಿಗೆ, ಬಟ್ ದೇವ್ರ ಸೈಡ್ ಇಟ್ಬಿಡಿ. ದೇವ್ರು ಈಸ್ ಅ ವೆರಿ ಪವರ್ಫುಲ್, ಎಲ್ಲರಿಗಿಂತ ಪವರ್ಫುಲ್, ಅದನ್ನು ಬಿಟ್ಬಿಡಿ. ಸೊ ನಾನು ಈ ಸೂರ್ಯ ಸರ್ ಸಿನಿಮಾ ಒಂದು ಯಾವುದೇ ಸಿನಿಮಾ ಆಡಿಯನ್ಸ್ ಆಗಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಇದು ಸೂರ್ಯ ಸರ್ಗೆ ವರ್ತೇಬಲ್ ಸಿನಿಮಾ ಅಲ್ಲ. ಸೂರ್ಯ ಸರ್ ಇದರಲ್ಲಿ ಸೂಪರಾಗಿ ಮಾಡಿದ್ದಾರೆ, ಸೂಪರಾಗಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ, ಆ್ಯಕ್ಷನ್, ಸಾಂಗ್ ಎಲ್ಲ ಸೂಪರಾಗಿದೆ. ಬಟ್ ಅವ್ರಿಗಿರೋ ಇಮೇಜಿಗೆ ಇದು ವರ್ತೇಬಲ್ ಅಲ್ಲ. ಇದು ನಿಜ ಹೇಳಬೇಕು ಅಂದರೆ ಇದು ಸೂರ್ಯ ಸರ್ ಸೂರ್ಯ ಸರ್ ಸಿನಿಮಾ ಇದಲ್ಲ, ಇದು RJ ಬಾಲಾಜಿ ಸಿನಿಮಾ. ಸೊ ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಬಂದು ಹೋದಂಗೆ ಸೂರ್ಯ ಸರ್ ಅಷ್ಟೇ ಇದರಲ್ಲಿ. ಆದರೆ ಯಾರೂ ಸೂರ್ಯ ಸರ್ನ ತಲೆಗೆ 100ಕ್ಕೆ 100 ಇಟ್ಕೊಂಡ್ಬಿಟ್ಟು ಇದರಲ್ಲಿ ಹೋಗಬೇಡಿ. ಇದರಲ್ಲಿ RJ ಬಾಲಾಜಿ ಅವರು ನಿಜ ಹೇಳ್ಬೇಕಂದ್ರೆ ಅವರೇ ಮೇನ್ ಮ್ಯೂಸಿಷಿಯನ್ ಇದರಲ್ಲಿ. ಸೊ ಹಾಗಾಗಿ ದಯಮಾಡಿ ಇದನ್ನು ಒಂದು ಸರಿ ನೋಡೋಕೆ ವರ್ತೇಬಲ್ ಸಿನಿಮಾ. ಆಮೇಲೆ ಸೂರ್ಯ ಸರ್ ಯಾವುದೇ ಹಳೆ ಸಿನಿಮಾನ ಇಟ್ಕೊಂಡ್ಬಿಟ್ಟು ನೋಡೋಕೆ ಹೋಗಬೇಡಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಒಳ್ಳೆ ಮೆಸೇಜಬಲ್ ಮೂವಿ ಅಂದ್ಕೊಂಡ್ಬಿಟ್ಟು ಒಂದು ಏನೋ ಈ ವಾರ ನಾನು ಒಂದು ಒಳ್ಳೆ ಸಿನಿಮಾ ನೋಡೋಕೆ ಹೋಗಪ್ಪ ಅಂದೋರು ಈ ಸಿನಿಮಾ ನೋಡೋಕೆ ಹೋಗಿ, ಸೂಪರಾಗಿದೆ. ಆದರೆ ಯಾರೇ ಏನು ಇದು ಮಾಡೋಕೆ ಹೋಗಬೇಡಿ. ಬಟ್ ಆದರೆ ಇನ್ನೊಂದು ಅವರು RJ ಬಾಲಾಜಿ ಅವರು ತೋರಿಸಿದ್ದಾರೆ, ಇದು ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ, ಪೊಲಿಟಿಕಲಲ್ಲಿ ಕ್ಯಾರೆಕ್ಟರ್ ಇದೆ ಅಂತ ತೋರಿಸಿದ್ದಾರೆ. ಬಟ್ ಸೂರ್ಯ ಸರ್ ನನಗೆ ಆ್ಯಸ್ ಎ ಸಿನಿಮಾ ಆಡಿಯನ್ಸ್ ಆಗಿ ತಿಳಿದಿರೋದು, ಈ RJ ಬಾಲಾಜಿ ಅವರು ಸಿನಿಮಾ ಚೆನ್ನಾಗಿ ತೆಗೆಯಲ್ಲ ಅಂತಲ್ಲ, ಬಟ್ ಅವ್ರು ನಿಮಗೂ ವರ್ತೇಬಲ್ ಡೈರೆಕ್ಟರ್ ಅಲ್ಲ. ನಿಮಗಿರೋ ಇಮೇಜಿಗೆ ನೀವು ವೆರಿ ಪವರ್ಫುಲ್. ನಮ್ಮ ಮೈಂಡಲ್ಲಿ ನಿಮ್ಮ ಕ್ಯಾರೆಕ್ಟರ್, ನೀವು ಚೂಸ್ ಮಾಡೋ ಸಿನಿಮಾ, ನೀವು ಚೂಸ್ ಮಾಡೋ ಸ್ಟೋರಿ ಲೈನ್ ನಮ್ಮ ಮೈಂಡಲ್ಲಿ ಭಾಳ ಸ್ಟ್ರಾಂಗ್, ಅಷ್ಟು ಹೈಪಲ್ಲಿದೆ. ಸೊ ಹಾಗಾಗಿ ಇವರು ಅಷ್ಟು ನಿಮಗೆ ವರ್ತೇಬಲ್ ಡೈರೆಕ್ಟರ್ ಅಲ್ಲ. ನಿಮ್ಗೆ ಇಷ್ಟ ಆದರೆ ಮಾಡಿ, ಮತ್ತು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ವರ್ಷಕ್ಕೊಂದು ಸಿನಿಮಾ ಮುಂದೆ ಬರಲೇಬೇಕು, ಯಾವ ಆ್ಯಕ್ಟರ್ ಆದರೂ. ಯಾಕಂದರೆ ನಮ್ಮ ನೆನಪಲ್ಲಿ ನೀವು ಇರಬೇಕು ಅಂದರೆ ವರ್ಷಕ್ಕೊಂದು ಸಿನಿಮಾ ನೀವು ಬಂದು ಹೋಗಲೇಬೇಕಾಗತ್ತೆ. ಇಲ್ಲಾಂದರೆ ನೀವು 4-5 ವರ್ಷ ಗ್ಯಾಪ್ ಕೊಟ್ಬಿಟ್ರೆ ನಿಮ್ಗೆ ನೆನಪಾಗ್ಬಿಡ್ತಾರೆ ಜನರು ನಿಮ್ಮನ್ನು. ಸೊ ನೀವು ಅದು ವರ್ತೇಬಲ್ ಅನಿಸಿದರೆ ಆ ಸ್ಟೋರಿ ಮಾಡಿ. ಬಟ್ ಆದರೆ ನಿಮಗೆ ಈ ವರ್ತೇಬಲ್ ಡೈರೆಕ್ಟರ್ ಇವರಲ್ಲ. ಸೀದಾ ಸಾದಾ ಮನುಷ್ಯ ಇವನು. RJ ಬಾಲಾಜಿ ಅವರು ಆಯಿತು, ಇದು ಅವರು ಓಕೆ. ಇವ್ರು ಅದಕ್ಕಿಂತ ಮುಂಚಿನ ಒಂದು ಸಿನಿಮಾ ತೆಗೆದಿದ್ದಾರೆ ಇವರು, ನಯನತಾರ ಅವ್ರನ್ನ ಇಟ್ಕೊಂಡ್ಬಿಟ್ಟು ಇದೇ ದೇವಿ ಕ್ಯಾರೆಕ್ಟರ್, ಸೇಮ್ ದೇವಿ ಕ್ಯಾರೆಕ್ಟರ್ ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದರೊಂದು ಓರಿಯೆಂಟೆಡ್ ಫ್ಯಾಮಿಲಿ ಮೂವಿ, ಅದರಲ್ಲಿ ಊರ್ವಶಿ ಮೇಡಮ್ ಅವರೆಲ್ಲ ಇದ್ದಾರೆ, ಅದೆಲ್ಲ ಚೆನ್ನಾಗಿದೆ. ಅದ್ರ ಬಗ್ಗೆ ಬೇಡ, ಅದ್ರ ಬಗ್ಗೆ ಇನ್ನೊಂದು ಟೈಮ್ ಮಾತಾಡೋಣ. ಬಟ್ ಸೇಮ್ ಪ್ಯಾಟರ್ನ್ ಅವ್ರದ್ದು ಅದು ಇದಕ್ಕೇನು ಸೇಮ್ ಪ್ಯಾಟರ್ನ್, ಅದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ. RJ ಬಾಲಾಜಿ ಮುಂಚೆ ತೆಗೆದಿರೋ ಒಂದು ಸಿನಿಮಾಗೆ ಇದಕ್ಕೆ, ನಯನತಾರ ಇಟ್ಕೊಂಡು ತೆಗೆದಿರೋ ಸಿನಿಮಾಗೆ ಇದಕ್ಕೆ ಏನು ಡಿಫ್ರೆನ್ಸ್, ಅಷ್ಟೊಂದೇನು ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ಟ್ವಿಸ್ಟ್ ಟರ್ನ್ಸ್ ಅಷ್ಟೇ, ಬೇರೆ ಏನು ಸ್ವಲ್ಪ ಇದೇನು ಜೋನರ್ ಸೇಮ್. ಹಾಗಾಗಿ ಸೊ ಇವ್ರು ನಿಮಗೆ ವರ್ತೇಬಲ್ ಡೈರೆಕ್ಟರ್ ಅಲ್ಲ. ದಯಮಾಡಿ ಮುಂದೆ ಇನ್ನೊಂದು ಅವ್ರ ಪಾರ್ಟ್ ತೋರಿಸಿದ್ದಕ್ಕೆ ನೀವು ಡೇಟ್ ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಸರಿ ಆಲೋಚನೆ ಮಾಡಿ. ಬಟ್ ಆ್ಯಸ್ ಎ ಸಿನಿಮಾ ಆಡಿಯನ್ಸ್, ಆಮೇಲೆ ನಿಮ್ಮ ಒಬ್ಬ ಅಭಿಮಾನಿ ಅಲ್ಲ, ನಾನು ಒಬ್ಬ ಸಿನಿಮಾ ಅಭಿಮಾನಿ, ನಾಟ್ ಓನ್ಲಿ ಯುವರ್ ಫ್ಯಾನ್, ನಾನು ಒಬ್ಬ ಸಿನಿಮಾ ಅಭಿಮಾನಿ. ಸೊ ಹಾಗಾಗಿ ನಾನು ಅಂದ್ಕೊಂಡಿರೋದು, ನೀವು ಚೂಸ್ ಮಾಡೋ ಸಿನಿಮಾ, ನೀವು ಚೂಸ್ ಮಾಡೋ ಸ್ಕ್ರೀನ್ ಪ್ಲೇ, ನಿಮ್ಮ ಆ್ಯಕ್ಷನ್, ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಆ್ಯಕ್ಟಿಂಗ್ ಲೆವೆಲ್ಗೆ ಈಸ್ ನಾಟ್ ಎ ವರ್ತೇಬಲ್ ಡೈರೆಕ್ಟರ್. ಸೊ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ, ಮತ್ತು ಏನು ಮಾಡೋಕ್ಕಾಗಲ್ಲ, ವರ್ಷಕ್ಕೊಂದು ಸಿನಿಮಾ ಕೊಡಲೇಬೇಕಾಗತ್ತೆ. ಸೊ ಇನ್ನೂ ಸ್ವಲ್ಪ ಡೆವಲಪ್ ಆಗೋಕ್ಕೆ ಹೇಳಿ ಅವ್ರಿಗೆ, ಆಗ್ಬಿಟ್ಟು ನೆಕ್ಸ್ಟ್ ಸರಿ ಒಂದು ಸ್ವಲ್ಪ ಇನ್ನೂ ಒಳ್ಳೆ ರೀತಿಯಲ್ಲಿ ಸಿನಿಮಾ ಬರಲಿ.
ಇದು ಸೂಪರ್ ಆಗಿದೆ, ಎಲ್ಲರೂ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ. ದಯಮಾಡಿ ಸಪೋರ್ಟ್ ಮಾಡಿ. ಸೂರ್ಯ ಸರ್ ಮೂವಿ ಅಂತಲ್ಲ, ಆರ್ ಜೆ ಬಾಲಾಜಿ ಅವ್ರ ಸಿನಿಮಾ ಅಂತ ತಲೆಯಲ್ಲಿ ಇಟ್ಕೊಂಡು ಒಳಗಡೆಗೆ ಹೋಗಿ ಸಿನಿಮಾ ನೋಡಿ. ಸೂಪರ್ ಆಗಿದೆ. ಆರ್ ಜೆ ಬಾಲಾಜಿ ಸೂರ್ಯ ಸರ್ನ ನೀವು ನೆನೆಸ್ಕೊಂಡು ಹೋಗಂಗಿದ್ರೆ ಗೆಸ್ಟ್ ಅಪಿಯರೆನ್ಸ್ ಅಂತ ತಲೆಯಲ್ಲಿ ಮೊದಲೇ ಇಟ್ಕೊಂಡು ಹೋಗ್ಬಿಡಿ. ಮೊದಲೇ ಇಟ್ಕೊಂಡು ಹೋಗಿ. ಇದು ಸೂರ್ಯ ಸರ್ ಸಿನಿಮಾ ಅಂತಲ್ಲ, ಇದು ಆರ್ ಜೆ ಬಾಲಾಜಿ ಮತ್ತು ಕರುಪು ಸ್ವಾಮಿ ಅವ್ರ ಸಿನಿಮಾ. ಇದರಲ್ಲಿ ಶಕ್ತಿ ತುಂಬಿರೋದು ಬಂದ್ಬಿಟ್ಟು ಸೂರ್ಯ ಸರ್ ಅಷ್ಟೇ. ಶಕ್ತಿ ಸೂರ್ಯ ಸರ್ ತುಂಬಿದ್ದಾರೆ. ಸೊ ಹಾಗಾಗಿ ಇದು ಅಷ್ಟೊಂದು ಪಾಪ್ಯುಲರ್ ಆಗ್ತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ಸಿನಿಮಾಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ದೇವ್ರ ಸಿನಿಮಾ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ, ನಮ್ಗೆಲ್ಲರಿಗೂ ಮಾಡಲಿ. ಆಮೇಲೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಮೀಟ್ ಮಾಡೋಣ. ಬಾಯ್, ಗುಡ್ ನೈಟ್.